ವರ್ಷ ನಾವು ಜಾಸ್ತಿ ಜನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ 200 ಜನರಿಗೆ ನಾವು ಲೆಟರ್ ಕಳಿಸಿದ್ದೀವಿ. ಆ ಲೆಟರ್ ತಲುಪಿರೋದು ಎಷ್ಟು ಜನಕ್ಕೆ? ಬರೀ ಕೇವಲ 80 ಜನಕ್ಕೆ. 120 ಜನ ಏನಾಗಿರ್ತದೆ, ಇತರ ಮೆಂಬರಾಗಿರಲ್ಲ, ಏನು ಗೊತ್ತಿಲ್ಲ. ಯಾಕೆಂದ್ರೆ ಬ್ಯಾಂಕು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಏನೂ ಇಲ್ಲ. 200 ಜನಕ್ಕೆ ಮೆಂಬರ್ಗಳನ್ನ ಸನ್ಮಾನ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. 80 ಜನ ಬಂದರೆ ಏನಾಗುತ್ತೆ? ಇವತ್ತು ನಮ್ಮ ಲಕ್ಷ್ಮೀನಾರಾಯಣ ಕೋಟಿ ಬ್ಯಾಂಕಿನ 54ನೇ ವರ್ಷದ ವಾರ್ಷಿಕೋತ್ಸವ ನಡೀತು. ವಾರ್ಷಿಕೋತ್ಸವದಲ್ಲಿ ಸಾಕಷ್ಟು ಜನ ಮೆಂಬರ್ಗಳು ಬಂದು ಭಾಳ ಮನ್ನಣೆ ಕೊಟ್ಟಿದ್ದಾರೆ, ಭಾಳ ಎಂಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಸಾಲದು ಅಂತ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಡಿಗ್ರಿ ಕಾಲೇಜ್ PUC SSLC ಮತ್ತು ಡಿಗ್ರಿ ಕಾಲೇಜ್ ಎಲ್ಲರಿಗೂ ಪ್ರತಿಭಾ ಪುರಸ್ಕಾರ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡಿದ್ದೀವಿ. ಅದೇ ರೀತಿ ಸೀನಿಯರ್ ಮೆಂಬರು ಏನು ಸೀನಿಯರ್ ಮೆಂಬರ್ ಆಗಿದ್ದಾರೆ ಬ್ಯಾಂಕಲ್ಲಿ ಒಂದು 80 ಜನ ಸೀನಿಯರ್ ಮೆಂಬರ್ಗೆ ಅವ್ರಿಗೂ ಮುಂಟ ಕೊಟ್ಟು ಅವ್ರಿಗೂ ಶಾಲೆ ಸನ್ಮಾನ ಮಾಡಿದ್ದೀವಿ. ಅದು ನಾವು ವರ್ಷ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಮೆಂಬರ್ಗಳು ಹಳಬರವರೆಲ್ಲ 10 ವರ್ಷ 40 ವರ್ಷ 50 ವರ್ಷ ಬ್ಯಾಂಕಿನ ಮೆಂಬರ್ ಆಗಿ 50 ವರ್ಷದಿಂದ ಬ್ಯಾಂಕ್ನಲ್ಲಿ ಇರ್ತಾರೆ ಮೆಂಬರ್ಗಳಿಗೆ, ಅಂಥ ಸೀನಿಯರ್ ಮೆಂಬರ್ಗಳಿಗೆ ನಾವು ಸನ್ಮಾನ ಮಾಡಿ ಒಂದು ಮೂಮೆಂಟಲ್ಲಿ ಲಕ್ಷ್ಮೀನಾರಾಯಣ
ಮೂಮೆಂಟ್ ಕೊಡ್ತಾ ಇದ್ದೀವಿ. ಅವ್ರ ಸಹಕಾರ ಎಲ್ಲೂ ಬೇರೆ ಥರ ಬ್ಯಾಂಕ್ನಲ್ಲಿ ಯಾವುದು ಬ್ಯಾಂಕ್ ಮಾಡ್ತಾ ಇಲ್ಲ. ಆ ಥರ ನಮ್ಮ ಲಕ್ಷ್ಮೀನಾರಾಯಣ ಕುಟುಂಬದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನಾವು 10 ವರ್ಷದಿಂದ ಈ ಥರ ಸೀನಿಯರ್ ಮೆಂಬರ್ಗಳಿಗೆ ಒಂದು ಮನ್ನಣೆ ಕೊಡ್ತಾ ಇರೋ ದಿವಸದಿಂದ ಜನಗಳು ಎಲ್ಲ ಕಡೆ ಆಕರ್ಷಣೆ ಆಗಿ ನಮ್ಮ ಬ್ಯಾಂಕ್ನಲ್ಲಿ ಸಾಕಷ್ಟು ಬ್ಯಾಂಕಿನ ಪ್ರಗತಿ ಬಗ್ಗೆ, ಬ್ಯಾಂಕಿನ ಇತಿಹಾಸದ ಬಗ್ಗೆ, ಬ್ಯಾಂಕಲ್ಲಿರೋ ಡೈರೆಕ್ಟ್ಗಳ ಬಗ್ಗೆ ಭಾಳ ಕಾಳಜಿ ವಹಿಸಿ ಮನ್ನಣೆ ಕೊಡ್ತಾ ಇದ್ದಾರೆ. ನಮಗೂ ಸಹ ಬ್ಯಾಂಕಿನ ಮೆಂಬರ್ಗಳು ಮತ್ತು ಬ್ಯಾಂಕಿನ ಡೈರೆಕ್ಟ್ಗಳು ನಮ್ಮ ಮನ್ನಣೆ ಕೊಟ್ಟು ಬ್ಯಾಂಕಲ್ಲಿ ಬೆಳಿಬೇಕಾದ್ರೆ ಮೂಲ ಕಾರಣವಾದಂಥ ನಮ್ಮ ಮೆಂಬರ್ಗಳು ಮತ್ತು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸು ಒಂದು ಯೂನಿಟಿ, ಅದೇ ರೀತಿ ನಮ್ಮ ಎಂಪ್ಲಾಯೀಸು, ಬ್ಯಾಂಕಿನ ಎಂಪ್ಲಾಯೀಸ್ಗಳು ಸಹ ಯೂನಿಟಿಯಿಂದ ಮಾಡಿ ಇವತ್ತು ನಮ್ಮ ಬ್ಯಾಂಕು 6.1%ಗೆ NPA ತಂದು ಇದು 16% ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ವಿ. ಜನಗಳು ಭಾಳ ಖುಷಿಯಾಗಿದ್ದಾರೆ. ಆ ಖುಷಿಗೆ ನಮಗೂ ಸಂತೋಷ ಆಗಿದೆ. ಬ್ಯಾಂಕು ಇದೇ ರೀತಿ ಪ್ರಗತಿಯಿಂದ ಬೆಳೀಲಿ ಅಂತ ಹೇಳ್ಬಿಟ್ಟು ಆ ಲಕ್ಷ್ಮೀನಾರಾಯಣ ಕೇಳಿಕೊಂಡು ಈ ಒಂದು ಏನು ನೀವು ಬಂದು ನನಗೆ ಒಂದೆರಡು ಮಾತಾಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಾತಾಡಿ ಈ ಸಮಸ್ಯೆ ಪರವಾಗಿ ನಿಮ್ಗೆಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ದ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಮುಂದೆ ಎಲ್ಲೆಲ್ಲಿ ಬ್ರಾಂಚ್ ಮಾಡಬೇಕು ಅಂತ ಮುಂದೆ ಬ್ರಾಂಚ್ ಮಾಡಬೇಕು ಅಂತ ನಾವು ದೂರಾಲೋಚನೆ 8ನೇ ಮೈಲಿ ಒಂದು ಮಾಡಬೇಕು ಅಂತ, ಮತ್ತು ಈಗ ಏನು ಆಲ್ರೆಡಿ ಒಂದು ಬ್ರಾಂಚ್ ನೋಡಿದ್ದೀವಿ, ಅದು ಅಡ್ವಾನ್ಸ್ ಮಾಡಿ ಅದು ICICI ಬ್ಯಾಂಕ್, ನಮ್ಮ ಅಂಬೇಡ್ಕರ್ ಕಾಲೇಜಿನ ಮುಂದೆ ICICI ಬ್ಯಾಂಕ್ ಐತೆ, ಆ ಬ್ಯಾಂಕಿನ ಮೇಲ್ಗಡೆ ಮಾಡಬೇಕು ಅಂತ ನೆಗೋಷಿಯೇಟ್ ಮಾಡ್ತಾ ಇದ್ವಿ. ಅದು ಇಷ್ಟೆಲ್ಲ ಈ ತಿಂಗಳು ನೆಕ್ಸ್ಟ್ ಮಂತ್ ಒಳಗಡೆ ಆ ಬ್ರಾಂಚನ್ನು ಓಪನ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇನ್ನೊಂದು 8ನೇ ಮೈಲಿ ಎಸಿಗೇಟ ರೋಡು ಮತ್ತು ಸಿದ್ಧಾರ್ಥ ಕಾಲೇಜ್ವರೆಗೆ ಅಲ್ಲೂ ಮಾಡಬೇಕು ಅಂತಿದ್ದೀವಿ. ಅದು ನೆಕ್ಸ್ಟ್ ಇಯರ್ ಮಾಡ್ತೀವಿ. ಈ ವರ್ಷದಲ್ಲಿ ಈ ಒಂದು ಬ್ಯಾಂಕನ್ನು ಆದಷ್ಟು ಬೇಗ ಅದು ನೆಗೋಷಿಯೇಷನ್ ನಡೀತಾ ಇದೆ. ಮುಗಿದ ತಕ್ಷಣ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮನಿಗೆ ತುಂಬ ನೀವೆಲ್ಲ ಬಂದು ಈ ಬ್ಯಾಂಕಿನ ಬಗ್ಗೆ ಕಾಳಜಿ ತೋರಿಸಿ ಎಲ್ಲ ಕಡೆ ಪ್ರಚಾರ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಯಾಕೆಂದರೆ ನೀವು ಯಾವುದೂ ಪ್ರಚಾರ ಮಾಡ್ತಾ ಇಲ್ಲ. ಬೇರೆಗೆ ನಾನು ಹೇಳ್ತಾ ಇರೋದು, ನಾವು ಈಗ ಬಂದು ಕೇಳ್ಕೊಂಡು ಹೋಗ್ತೀರಾ, ಆಮೇಲೆ ಎಲ್ಲಿಂದ ಹುಡ್ಕೋರು ಸಿಕ್ಕಲ್ಲ, ನೀವು ಸಿಕ್ಕಲ್ಲ. ಅದಕ್ಕೆ ಮನ್ನಣೆ ಕೊಟ್ಟು ಬ್ಯಾಂಕಿನ ಪ್ರಗತಿ ಬಗ್ಗೆ, ಬ್ಯಾಂಕಿನ ಇತಿಹಾಸ ಬಗ್ಗೆ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಬ್ಯಾಂಕ್ ಪ್ರಗತಿನೇ ಜಾಸ್ತಿ ಆಗುತ್ತೆ, ನಿಮಗೂ ಒಂದು ಹೆಲ್ಪ್ ಇದು ಆಗುತ್ತಾ, ಮನ್ನಣೆ ಸಿಕ್ಕುತ್ತೆ. ದಯವಿಟ್ಟು ಬ್ಯಾಂಕಿನ ಬಗ್ಗೆ ಪ್ರಚಾರ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಂಬಿದ್ದೀವಿ. ಅದೇ ರೀತಿ ನೀವು ಪ್ರಚಾರ ಮಾಡಿ ಬ್ಯಾಂಕಿನ ಬಗ್ಗೆ ಕಾಳಜಿ ತೋರಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೆ. ಥ್ಯಾಂಕ್ ಯು. ಇದರಲ್ಲಿ ಕದ್ದು ಮೊದಲು ಸೊಸೈಟಿ ಆಗಿ ಓಪನ್ ಆಯಿತು. ಅದನ್ನ ಕೆ ವೆಂಕಟಪ್ಪ ಅಕ್ಕೂರು ಮಾಸ್ಟರ್ ಈ ಒಂದು ಸಂಸ್ಥೆನ ಅವರ ಮುಖಂಡತ್ವದಲ್ಲಿ 15 ಜನ ಡೈರೆಕ್ಟರ್ಗಳು ಸೇರಿಕೊಂಡು ಅದನ್ನು ಓಪನ್ ಮಾಡಿಕೊಟ್ರು. ಅವರು ಹಾಕಿದ ಒಂದು ಮಾರ್ಗದಲ್ಲಿ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಕೋಟಿಗಟ್ಟಲೆ ಸಾಲ ಕೊಡುವಂಥ ಒಂದು ಲೆವೆಲ್ ತಂದಿಟ್ಟಿದ್ದೀವಿ. ಮೊದಲೆಲ್ಲ 5,000, 10,000, 15,000, 20,000 ಕೊಡ್ತಾ ಇದ್ವಿ. ಆಮೇಲೆ ಕೋಟಿಗಟ್ಟಲೆ ಬಂದ್ವಿ, 1.5 ಕೋಟಿ ಬಂದ್ವಿ. ಈ 2 ಕೋಟಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಬೆಳೆಸಿದ್ದೀವಿ ಬ್ಯಾಂಕನ್ನು. ಇನ್ನೂ ಹಲವಾರು ಬ್ರಾಂಚ್ಗಳನ್ನ ಓಪನ್ ಮಾಡಬೇಕು ಅಂತಿದ್ದೀವಿ. ಲಾಸ್ಟ್ ಇಯರ್ ಒಂದು ಬ್ಯಾಂಕನ್ನು ಓಪನ್ ಮಾಡಿದ್ವಿ ಬ್ರಾಂಚಿನ. ಇನ್ನು ಮುಂದೆಯೂ ಆದಷ್ಟು ಬೇಗ ಇನ್ನೊಂದು ಬ್ರಾಂಚಿನ ನಾಗರಬಾವಿಂದ ಓಪನ್ ಮಾಡ್ತಾ ಇದ್ವಿ. ನಾವು ಇನ್ನು 5 ಬ್ರಾಂಚ್ ಓಪನ್ ಮಾಡಬೇಕನ್ನೋ ಒಂದು ಗುರಿ ಇದೆ. ಈಗ ಸದ್ಯಕ್ಕೆ ನಾಗರಬಾವಿನ ಒಂದು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮಗೆ 16% ಡಿವಿಡೆಂಡ್ನ ಡಿಕ್ಲೇರ್ ಮಾಡಿಕೊಟ್ಟಿದ್ದೀವಿ. NPA 6.11ಗೆ ತಂದಿದ್ದೀವಿ. ಆದ್ದರಿಂದ ಇದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಇದ್ದೀವಿ. ಮೊದಲು ನಾವು ಸಾಲ ಕೊಟ್ಟಾಗ ಬರೀ 5 ವರ್ಷ, 6 ವರ್ಷ, 8 ವರ್ಷ ಆಯಿತು. ಈಗ 20 ವರ್ಷ ಅಂದರೆ ಲಾಂಗ್ ಪೀರಿಯಡ್ ಕೊಟ್ಟು ನಾವು ಸಾಲ ಜಾಸ್ತಿ ಕೊಟ್ಟರೆ ಪಾಪ ಅವ್ರು ಕಟ್ಟಲಿಕ್ಕೆ ಅನಾನುಕೂಲ ಆಗುತ್ತೆ ಅಂತೇಳಿ ಅವ್ರಿಗೆ ನಾವು 20 ವರ್ಷ ಟೈಮ್ ಕೊಟ್ಟು ನಿಧಾನವಾಗಿ ಇನ್ಸ್ಟಾಲ್ಮೆಂಟ್ಸ್ ಕಟ್ಕೊಂಡು ಹೋಗೋ ರೀತಿಯಲ್ಲಿ ಇಟ್ಕೊಂಡಿದ್ದೀವಿ. ಆದಷ್ಟು ಒಳ್ಳೆ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಮಂಡಳಿಯವರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ನಾವು ಈಗ 100 ಕೋಟಿ ಮೇಲೆ ದಾಟಿದ್ದೀವಿ. ಇಂದಿನ ತನಕ ನಾವು 100 ಕೋಟಿ ದಾಟಿರಲಿಲ್ಲ. 100 ಕೋಟಿ ಮೇಲೆ ದಾಟಿದ್ದೀವಿ. ಮುಂದೆಯೂ ಅದನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ.